ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೇನೆ ಇವತ್ತಿನ ಡ್ರಿಂಕ್ ಬಂದ್ಬಿಟ್ಟು ಸ್ಪೆಷಲ್ ಡ್ರಿಂಕ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಾ ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ಸ್ಲೈಸ್ ಅಷ್ಟು ಆರೆಂಜ್ ನ ಕಟ್ ಮಾಡಿ ಹಾಕೊಂಡು ಜೀರಿಗೆನ ಕುದಿಸ್ಕೊಂಡಿದ್ದೀನಿ. ಆ ಎರಡು ಡ್ರಿಂಕ್ ನ ರೆಡಿ ಮಾಡ್ಕೊಂಡು ಇವಾಗ ಡ್ರಿಂಕ್ ನ ಕುಡಿದು ಮುಗಿಸ್ತೀನಿ. ಮುಗಿಸ್ಬಿಟ್ಟು ಉಳಿದಿರೋ ಕೆಲಸಗಳೇನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಡ್ರಿಂಕ್ ನ ಕುಡ್ಬಿಟ್ಟು ಒಂದ್ 10 ನಿಮಿಷ ಅಷ್ಟೇನೆ ವರ್ಕೌಟ್ ಮಾಡಿದೆ. ಮಾರ್ನಿಂಗ್ಗೆ ಮಾಡ್ಬಿಡೋಣ, ಯಾಕೋ ಮಧ್ಯಾಹ್ನ ಟೈಮ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ಮಾರ್ನಿಂಗ್ ಟೈಮೇ ಮಾಡ್ಬಿಡೋಣ ಅನ್ಕೊಂಡು ಒಂದ್ 10 ನಿಮಿಷ ಅಷ್ಟೇ ಮಾಡಿದೆ. ಅದನ್ನೇನು ವಿಡಿಯೋ ಹಾಕಿಲ್ಲ. ನಾರ್ಮಲ್ ಆಗಿ ನಾನು ಹಿಂದೆ ಎಲ್ಲ ಹಾಕಿದ್ದೀನಲ್ಲ, ಹಿಂದಿನ ವಿಡಿಯೋಗಳಲ್ಲಿ ಆ ರೀತಿನೇ ಎಕ್ಸರ್ಸೈಸ್ ನ ಮಾಡ್ಕೊಂಡೆ. ಅದರಲ್ಲಿ ಒಂದು ಸ್ಟೆಪ್ ಎಕ್ಸರ್ಸೈಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಡ್ರಿಂಕ್ ನ ಕುಡಿದು ಮುಗಿಸಿ ಆನಂತರ ತಿಂಡಿಗೆ ಪ್ರಿಪೇರ್ ಮಾಡ್ಕೋಬೇಕು. ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ಅದನ್ನ ವಿಡಿಯೋ ಹಾಕಿದ್ದೆ. ಇವತ್ತು ದೋಸೆನೆ ಮಾಡ್ಕೊಳ್ತೀನಿ. ಅದು ತಟ್ಟೆ ದೋಸೆನ ಮಾಡ್ಕೊಳ್ಳೋಣ ಅನ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಇಷ್ಟು ಮುಳ್ಗಾಯಿ ಒಂದು ಇಷ್ಟನ್ನ ಕಟ್ ಮಾಡ್ಕೊಂಡು ಆನಂತರ ಪಲ್ಯನ ರೆಡಿ ಮಾಡ್ಕೊಂಡು ಒಂದ್ ಕಡೆಗೆ ದೋಸೆಗೆ ಇಟ್ಕೋಬೇಕು. ಅಂದ್ರೆ ಇಡ್ಲಿ ಪಾತ್ರೆ ಬರುತ್ತಲ್ಲ, ಅದರಲ್ಲಿ ತೆಟ್ಟೆಗಳನ್ನ ಇಟ್ಟು ಅದರೊಳಗಡೆ ದೋಸೆ ಹಿಟ್ಟು ಹಾಕಿ ಹುಯ್ಕೊಳ್ತೀವಿ. ನಾವು ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಮಾಡ್ಕೊಳ್ತೀವಿ. ಇದನ್ನ ಯಾವಾಗ್ಲೂ ಮಾಡೋದಿಲ್ಲ, ಹಬ್ಬದಲ್ಲಿ ಮಾಡ್ತಾರೆ. ಇವತ್ ಯಾಕೋ ಅದನ್ನ ತಿನ್ಬೇಕು ಅನ್ನಿಸ್ತು, ಅದಕ್ಕಾಗಿ ಅದನ್ನೇ ಮಾಡ್ಕೊಳ್ಳೋಣ ಅನ್ಕೊಂಡೆ. ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಬಿಡೋಣ ಬೇಗ ಬೇಗ, ಆನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೋಬಹುದು. ಬೀನ್ಸ್ ಸೋಸೋದೇ ತುಂಬಾ ಟೈಮ್ ಹಿಡಿಯುತ್ತೆ. ಸಿಪ್ಪೆ ಹಿಂದೆ ಮುಂದೆ ನಾರೆಲ್ಲ ತೆಗೆದು ಕಟ್ ಮಾಡ್ಕೋಬೇಕು. ಆನಂತರ ಕ್ಯಾರೆಟ್, ಆಲೂಗೆಡ್ಡೆ ಅದೆಲ್ಲ ಬೇಗ ಮುಗ್ದ್ಬಿಡುತ್ತೆ. ಈ ರೀತಿ ಲಾಸ್ಟಿಗೆ ಒಂದೊಂದು ಉಳಿತಾವಲ್ಲ, ಒಂದು ಉದ್ದ ಇರುತ್ತೆ, ಒಂದು ಗುಡ್ಡ ಇರುತ್ತೆ. ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನನಗಂತೂ ಚಿಕ್ಕ ಚಿಕ್ಕದಾಗೆ ಇರಬೇಕು ತರಕಾರಿ, ಯಾವುದೇ ಕಟ್ ಮಾಡಿದ್ರು. ಉದ್ದ ಉದ್ದ ಇದ್ರೆ ಏನೋ ಒಂಥರ ಆಗುತ್ತೆ. ಹಾಗೆ ನೀಲಿ ದೋಸೆ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ಉಪ್ಪು ಕೂಡ ಹಾಕಿ ಒಂದು ಅರ್ಧ ಗಂಟೆ ಮುಂಚೆನೆ ಉಪ್ಪು ಹಾಕಿದ್ದೆ. ನೈಟೇ ಏನು ಹಾಕೋದಿಲ್ಲ, ಬೆಳಗ್ಗೆ ಎದ್ದು ದೋಸೆ ಬಿಡುವಾಗ ಒಂದು ಅರ್ಧ ಗಂಟೆ ಮುಂಚೆ ಉಪ್ಪನ್ನ ಹಾಕಿ ತಿರುವಿ ಇಟ್ಕೊಳ್ತೀನಿ. ಹಾಗೇನೆ ಈಗ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಇಲ್ಲಿ 2 ತಟ್ಟೆ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಒಗ್ಗರಣೆಗೆ ಹಾಕೋದು ಅಷ್ಟೇನೆ ಅದು ಪಲ್ಯ. ಈ ರೀತಿ ತಟ್ಟೆಗೆ ಆಯಿಲ್ ಅಥವಾ ತುಪ್ಪ ಏನಾದ್ರೂ ಯೂಸ್ ಮಾಡ್ಕೊಂಡು ಹಚ್ಚಿ ಇಟ್ಕೊಂಡಿರೋದಕ್ಕೆ ಒಂದ್ಸಲ ಹಚ್ಕೊಂಡ್ರೆ ಸಾಕು, ಪದೇ ಪದೇ ಹಚ್ಚೋದೇನ್ ಬೇಡ. ಒಂದೊಂದ್ ಸೌಟ್ ಅಷ್ಟು ಹಿಟ್ಟನ್ನ ಹಾಕಿ ಈ ರೀತಿ ತಿರುಗಿಸ್ಕೊಳ್ತೀನಿ. ಎಲ್ಲಾ ಕಡೆನೂ ಹರಡೋ ತರ ಈ ರೀತಿ 2 ತಟ್ಟೆಗೂ ಕೂಡ ಮಾಡ್ಕೊಳ್ತೀನಿ. ತುಂಬಾ ಜನ ಈ ತರ ದೋಸೆ ಮಾಡ್ಕೊಳ್ಳೋದಿಲ್ಲ, ಸೆಟ್ ದೋಸೆ ಮಾಡ್ಕೊಳ್ತಾರೆ, ಸೆಟ್ ಇಡ್ಲಿ ಮಾಡ್ಕೊಳ್ತಾರೆ. ಇದನ್ನ ಮಾಡೋದಿಲ್ಲ ಅನ್ಸುತ್ತೆ. ಅಗ್ಲ ತಟ್ಟೆನ ಊಟಕ್ಕೆ ಯಾವ ತಟ್ಟೆ ಬಳಸ್ತೀವೋ ಆ ತಟ್ಟೆನ ಯೂಸ್ ಮಾಡ್ಕೊಂಡು ಈ ರೀತಿ ದೋಸೆನ ಬಿಟ್ಕೊಳ್ತೀವಿ. ಹಾಗೆ ಇನ್ನೊಂದ್ ಮೇಲ್ಗಡೆ ಪ್ಲೇಟ್ನ ಮುಚ್ಚಬೇಕು. ಇದು ಪ್ಲೇಟಿಗೆ ಈ ರೀತಿ ಹೋಲ್ ಮಾಡ್ಸಿರೋದು 2 ತಟ್ಟೆ ಇಟ್ಟೋದಕ್ಕೆ. ಒಂದೊಂದೇ ಆದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. 2 ಇಟ್ಟಿದ್ರೆ ಈ ರೀತಿ ಮುಸ್ಕಾಕ್ಬಿಟ್ಟು ಒಂದ್ 5 ನಿಮಿಷ ಬೇಯಿಸ್ಕೊಂಡ್ರೆ ಬೆಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ಸ್ವಲ್ಪ ತೆಳುವಾಗಿ ಆಡ್ಕೊಂಡಿರ್ತೀವಲ್ಲ, ಅದು ಬೇಗನೆ ಬೇಯುತ್ತೆ. 5 ನಿಮಿಷಕ್ಕೆ ಒಂದೊಂದ್ ಸೆಟ್ನ ತೆಗ್ದು ಮತ್ತೆ ಬೇರೆನ ಇಟ್ಕೋಬೇಕು. ಹಾಗೆ ಇನ್ನೊಂದ್ ಕಡೆ ಪಲ್ಯನ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆನ ಹಾಕೊಳ್ತಿದ್ದೀನಿ. ಇದು ಚಟಪಟ ಆದ ನಂತರ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಆಗ್ಲಿ. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ. 1 ಈರುಳ್ಳಿ 1 ಟೊಮೊಟೊ ಹಾಕೊಂಡಿದ್ದೀನಿ. ಇದನ್ನ 2 ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ 2 ಫ್ರೈ ಆಗ್ತಿರ್ಲಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಏನು ತರಕಾರಿ ಯಾವ್ಯಾವ್ದು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಸೇರಿಸ್ಕೊಬಿಡೋಣ. ಇಲ್ಲಿ ತರಕಾರಿ ನಾನು ಪಲ್ಯ ಮಾಡಿದ್ರೆ ನಾನು ಯಾವ್ಯಾವ ತರ ತರಕಾರಿ ಇರುತ್ತೆ ಎಲ್ಲಾನು ಸೇರಿಸ್ಬಿಟ್ಟು ಮಾಡ್ಬಿಡ್ತೀನಿ. ಬರೀ ಆಲೂಗೆಡ್ಡೆ, ಬರೀ ಬೀನ್ಸ್ ಹಾಕೋದಿಲ್ಲ. ಎಲ್ಲಾ ತರ ತರಕಾರಿ ಸ್ವಲ್ಪನೇ ಹಾಕೊಳ್ತೀನಿ. ಆಗ ಟೇಸ್ಟಿಯಾಗೂ ಇರುತ್ತೆ,
ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಥರ ತರಕಾರಿಗಳನ್ನ ಹಾಕ್ಕೊಂಡು 1 ಸ್ಪೂನ್ ಅಚ್ಚ ಖಾರದ ಪುಡಿ, ಖಾರ ಇದ್ರೆ ಸ್ವಲ್ಪ ಹಾಕ್ಕೋಬೇಕು. ಇದೇನು ಅಷ್ಟು ಖಾರ ಇಲ್ಲ, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಈಗ 1 ವಿಷಲ್ ಆಗೋ ಥರ ಕೂಗಿಸ್ಕೋಬೇಕು. 1 ವಿಷಲ್ ಆದರೆ ಸಾಕು. ನಾನು ಬೇಗನೆ ಏನು ವಿಷಲ್ ಎತ್ತೋದಿಲ್ಲ, ಅದು ವಿಷಲ್ ಫುಲ್ ಉಸಿರು ಹೋಗೋವರೆಗೂ ಬಿಟ್ಟು ಆನಂತರ ಎತ್ತೀನಲ್ಲ, ನೀಟಾಗಿ ಬೆಂದಿರುತ್ತೆ. ಹಾಗಾಗಿ ಒಂದೇ ಒಂದು ವಿಷಲ್ನ ಹಾಕಿಸ್ಕೊಳ್ತೀನಿ. ಈ ಕಡೆ ಆಗ್ಲೇ ಒಂದ್ ಸೆಟ್ ಬೆಂದಿದೆ, ಇದನ್ನ ತೆಗ್ದ್ಬಿಟ್ಟು ಇನ್ನೊಂದ್ ಸೆಟ್ನ ಇಟ್ಕೊಳ್ಳೋಣ. ಇದು ಹವೆ ಇರುತ್ತಲ್ಲ, ಕೈಗೆ ಬಡ್ದ್ಬಿಡುತ್ತೆ, ಬಿಸಿ ತಾಗುತ್ತೆ. ನಿಧಾನವಾಗಿ ನೋಡ್ಕೊಂಡು ತಗೋಬೇಕು. ಎಷ್ಟು ನೀರು ಕುದಿತಾ ಇದೆ ನೋಡಿ. ಇದ್ರ ಹವೆ ಕೈಗೆ ಬೀಸಿದ್ರೆ ಒಂದ 2-3 ಅವರ್ ಆದ್ರೂ ಕೈ ಉರಿತಲೇ ಇರುತ್ತೆ. ಈಗ ಇನ್ನೊಂದ್ ಸೆಟ್ ದೋಸೆನ ಹರಡಿರೋದನ್ನ ಇಟ್ಕೊಂಡು ಇಲ್ಲ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನ ತೆಗ್ದಿದೀವಲ್ಲ, ಇದನ್ನ ಒಂದ್ ನಿಮಿಷ ತಣ್ಣಗ ಆಗ್ಬಿಟ್ಟು ಆನಂತರ ಇಲ್ಲಿ ಸ್ವಲ್ಪ ನೀರ್ನ ದಡಕ್ ಹಾಕೊಂಡು ಈ ತರ ಸ್ಪೂನಲ್ಲಿ ದಡನ ಎಬ್ಕೋಬೇಕು. ಈ ರೀತಿ ಆರಾಮಾಗಿ ಬಂದ್ಬಿಡುತ್ತೆ ದೋಸೆಗಳು ಎಬ್ಬೋದಕ್ಕೆ. ಎಷ್ಟು ಚೆನ್ನಾಗಿ ಬರುತ್ತಲ್ವಾ. ಈ ರೀತಿ ದೋಸೆ ಮಾಡೋದು ತುಂಬಾ ಈಸಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ದೋಸೆ ಮಾಡೋದು, ತಿನ್ನೋದು ಎಲ್ಲ ಕೂಡ ಚಂದನೆ. ಏನ್ ಮಾಡಿದ್ರು ಚಂದನೆ. ಈ ರೀತಿ ದೋಸೆಗಳನ್ನ ತೆಗೆದಿಟ್ಕೊಳ್ಳೋಣ. ಹಾಗೆ ಇದೇನು ರಫ್ ಆಗಿ ಏನಿರೋದಿಲ್ಲ, ಸ್ಮೂತ್ ಆಗೇ ಇರುತ್ತೆ. ಅದು ಹಂಚ್ ಮೇಲೆ ಉಯ್ಯೋದಾದ್ರೆ ಹಿಂಗೆ ಉಬ್ಬಿ ತರ ಬರುತ್ತಲ್ಲ, ಅದು ಕಾಣುತ್ತೆ. ಇದು ಅಷ್ಟು ಉಬ್ಬಿರೋ ತರ ಕಾಣೋದಿಲ್ಲ, ಸ್ವಲ್ಪನೇ ಬಿಟ್ಟಿರ್ತೀವಲ್ಲ ತಿಟ್ಟಗೆ, ಆದ್ರೂ ಕೂಡ ಮುಲು ಮುಲು ಅಂತ ಇರುತ್ತೆ. ನಮ್ ಕಡೆ ಹಂಗೆ ಅನ್ನೋದು. ಇಲ್ಲಿ ಸ್ಮೂತ್ ಆಗಿ ಸಾಫ್ಟ್ ಆಗಿದ್ರೆ ಮುಲು ಮುಲು ಅಂತಾವೆ ಇಡ್ಲಿ ಅಂತಾರೆ, ಸಾರಿ ದೋಸೆ. ಹಂಗೆ ಈ ರೀತಿ ಹರಡ್ಕೊಂಡು ಇದನ್ನ ನೆಕ್ಸ್ಟ್ ಅದು ಇಟ್ಟಿರೋದನ್ನ ತೆಗ್ದ್ಬಿಟ್ಟು ಇದನ್ನ ಇಟ್ಕೋಬೇಕು. ಹಾಗೆ ಇನ್ನೊಂದ್ ಸೆಟ್ ತೆಗ್ದ್ಬಿಟ್ಟು ಈಗ ಇನ್ನೊಂದ್ ಸೆಟ್ನ ಅದ್ರೊಳಗಡೆ ಇಟ್ಕೊಳ್ಳೋಣ. ಇದೇ ರೀತಿ ಎಷ್ಟು ಎಲ್ರಿಗೂ ಆಗೋ ತರ ಮಾಡ್ಕೊತಲೇ ಇರ್ಬೇಕು. ಒಂದ್ ಸೆಟ್ ತೆಗಿಯೋದು, ಒಂದ್ ಸೆಟ್ ಇಟ್ಟೋದು, ಇದೇ ತರ ಮಾಡ್ಕೋಬೇಕು. ಈ ರೀತಿ ಒಂದು ಪ್ಲೇಟ್ಗೆ ಎಲ್ಲಾನು ತೆಗ್ದು ಜೋಡಿಸ್ಕೊಬಿಡೋಣ. ಹೀಗೆ ಇಲ್ಲಿ ಇದು ಪಲ್ಯ ಕೂಗಿರೋದನ್ನ ವಿಷಲ್ ಸ್ವಲ್ಪನೇ ನೀರ್ ಹಾಕೋಬೇಕು, ಜಾಸ್ತಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಈ ತರ ರುಚಿ ಸಪ್ಪೆ ಸಪ್ಪೆ ಅನ್ಸುತ್ತೆ, ಸ್ವಲ್ಪ ಸೇರಿಸ್ಕೊಳ್ಳೋದಿಲ್ಲ. ದಡಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನೇ ತಿರುಗಿಸಿ ಸ್ಪೂನಲ್ಲಿ ಎಬ್ತಾ ಬಂದ್ರೆ ನೀಟಾಗಿ ಎಬ್ಕೊಳ್ಳುತ್ತೆ ಅದು. ಈಗ ಇದು ಪಲ್ಯ ರೆಡಿ ಆಗಿದೆ. ಸ್ವಲ್ಪನೇ ನೀರಿನ ಎಲ್ರಿಗೂ ಸರ್ವ್ ಮಾಡೋಣ. ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಇದನ್ನೇ ತಿನ್ಕೊಳ್ತೀನಿ. 2 ದೋಸೆ ತಗೊಂಡಿದ್ದೀನಿ, ಸ್ವಲ್ಪ ಪಲ್ಯ, ಹಾಗೆ ಮೊಳಕೆ ಕಾಳುಗಳು, ಇಷ್ಟನ್ನ ಇವತ್ತು ಊಟಕ್ಕೆ ಬಳಸ್ಕೊಳ್ತಿದ್ದೀನಿ. ಇಷ್ಟೇ ಸಾಕು ಅನ್ನಿಸ್ತು ಯಾಕೋ. ದೋಸೆ ಟೇಸ್ಟಿ ಆಗಿತ್ತು, 3 ದೋಸೆ ತಿನ್ಕೊಂಡೆ. ಇಷ್ಟು ಪಲ್ಯ ಕಾಳುಗಳನ್ನ ಖಾಲಿ ಮಾಡ್ತಾ. ಇವತ್ತಿನ ಊಟ ಇದೆ, ಸಿಂಪಲ್ ಆಗಿ ಮನೇಲಿ ಮಾಡಿರೋಂಥ ಅಡುಗೆ ತಿಂಡಿನ ತಿನ್ಕೊಂಡು ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ ಅಂತ ನೋಡೋಣ. ಬರೀ 6 days ಅಷ್ಟೇ ಆಗಿದೆ ಇವತ್ತಿನ ವಿಡಿಯೋಗೆ. 6 ಡೇ ನೋಡೋಣ ಎಷ್ಟು ಕಮ್ಮಿ ಆಗಿರ್ತೀನಿ 30 ದಿನದಲ್ಲಿ ಅಂತ. 6 ದಿನ ಮಾಡೋತ್ತಿಗೆ ಅಯ್ಯೋ ಇನ್ನು ಟೈಮ್ ಓಡ್ತಲೇ ಇಲ್ವಲ್ಲ ಅನ್ನಿಸ್ತಿದೆ. ಇನ್ನು 30 days ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನೋಡೋಣ ಎಷ್ಟು ಬೇಗ ವೆಯ್ಟ್ ಕಮ್ಮಿ ಆಗ್ತೀನಿ ಅಂತ. 30 daysಗಿಂತ ಇನ್ನು ಬೇಗನೆ 10 kg ಕಮ್ಮಿ ಆದ್ರೆ ಗ್ಯಾರಂಟಿ ನಾನು ಅವತ್ತೇನೆ ವಿಡಿಯೋ ಹಾಕ್ತೀನಿ. ನಾನು ಎಷ್ಟು ದಿವಸಕ್ಕೆ ವೆಯ್ಟ್ 10 kg ಕಮ್ಮಿ ಆಗಿದ್ದೀನಿ ಅಂತ. ನೋಡೋಣ ಎಷ್ಟು ದಿನಕ್ಕೆ ಕಮ್ಮಿ ಆಗ್ತೀನಿ ಅಂತ. ಕಮ್ಮಿ ಆಗ್ತೀನೋ ಇಲ್ವೋ ಅನ್ನೋದು ಡೌಟ್ ಇದೆ. ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಲೇ ಇಲ್ಲ, ಬರೀ ಡಯಟು ಫುಡ್ಡಿಂದ ಕಂಟ್ರೋಲ್ ಮಾಡಿದರೆ ವೆಯ್ಟ್ ಅಷ್ಟು ಕಮ್ಮಿ ಆಗೋದಿಲ್ಲ. ಎಕ್ಸಸೈಸ್ ಕೂಡ ಮಾಡಲೇಬೇಕು. ನಾಳೆಯಿಂದ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಗೆ ಇಲ್ಲಿ ಊಟ ಮುಗಿಸಿ ಆಯಿಲ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ತಲೆಗೆ. ಅದಕ್ಕೆ ಅಗಸೆ ಬೀಜನ 1 ಸ್ಪೂನ್ ಅಷ್ಟು ತಗೊಳ್ತಿದ್ದೀನಿ. ಹಾಗೆ 1 ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 3 ಇಂಚ್ ಇರೋವಂಥ ಒಂದು ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ತಿದ್ದೀನಿ. ನನ್ನ ಫ್ರೆಂಡ್ ಕೇಳಿದ್ದು, ಎಷ್ಟು ಅಳತೆಯಲ್ಲಿ ನೀರು ಹಾಕ್ಕೊಳ್ತೀವಿ, ಎಷ್ಟು ಸ್ಪೂನು ಹಾಕೋಬೇಕು, ಅದನ್ನ ನೀಟಾಗಿ ವಿಡಿಯೋ ಮಾಡಿ ತೋರಿಸು, ನನಗೆ ಗೊತ್ತಾಗ್ತಿಲ್ಲ ಅಂತ. ಹಾಗೇನೆ ಅದನ್ನ ಬೇಯಿಸ್ಕೊಂಡಾಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಯಾವ ಥರ ಬರಬೇಕು ಅದನ್ನು ಕೂಡ ತೋರಿಸು ಅಂದಿದ್ರು.
ಹಾಗಾಗಿ ಇದನ್ನ ನೀಟಾಗಿ ಮಾಡಿ ಈ ವಿಡಿಯೋನ ತೋರಿಸ್ತಿದ್ದೀನಿ. 1.5 ಗ್ಲಾಸಸ್ ನೀರು ಹಾಕೊಂಡೆ. 1 ಸ್ಪೂನ್ ಅಷ್ಟು ಅಗಸೆ ಬೀಜನ ಹಾಕೊಂಡೆ. ಇಲ್ಲಿ 2 ಸ್ಪೂನ್ ಅಷ್ಟು ಆಯಿಲ್ನ ತಗೊಂಡಿದ್ದೀನಿ. ಇದು ಕೊಕೊನಟ್ ಆಯಿಲ್ ಪ್ಯೂರು, ಮನೆಯಲ್ಲೇ ಮಾಡಿಸಿರೋ ಅಂಥದ್ದು. ಇಲ್ಲಿ ಈ ರೀತಿ ಸ್ಪೂನಲ್ಲಿ ಈ ರೀತಿ ಎತ್ತಿ ಇಟ್ಟಿದಾಗ ಅದು ಲೋಳೆ ತರ ಬರಬೇಕು, ಆಗ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಈಗ ಬೆಳ್ಳಲ್ಲಿ ಈ ರೀತಿ ಡಿಪ್ ಮಾಡಿ ಎದ್ದಾಗ ಈ ರೀತಿ ಬರಬೇಕು ಲೋಳೆ ತರ, ಆಗ ಅದು ನೀಟಾಗಿ ಹಚ್ಕೊಳೋದಕ್ಕೆ ರೆಡಿ ಆಗಿದೆ ಅಂತ. ಇಷ್ಟು ಬಂದ್ರೆ ಸಾಕು ರೆಡಿ ಆಗಿದೆ ಅಂತ. ಕೈಯಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಪೂನಲ್ಲಿ ಈ ರೀತಿ ಎತ್ತಿ ಹಿಡೀರಿ. ಅದೆಷ್ಟು ಉದ್ದವಾಗಿ ಲೆಂತಿಯಾಗಿ ಎಳೆ ಬರುತ್ತೋ ಅಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ, ಆಯಿಲ್ ಹಚ್ಕೊಳೋದಕ್ಕೆ ರೆಡಿ ಆಗಿದೆ ಅಂತ. ನೋಡಿ ಈ ತರ ಬಂದಿರ್ಬೇಕು. ಹಾಗೆ ಒಂದು ಕ್ಯಾಪ್ಸೂಲ್, ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಳ್ತಿದ್ದೀನಿ. ಇದೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಗಟ್ಟಿ ಆಗ್ಬಿಟ್ಟಿದೆ, ಮನೆ ಕೊಬ್ಬರಿ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅದು ಥಂಡಿಲಿ. ಈಗ 2 ಪಾರ್ಟ್ ಆಗಿ ಏರ್ನ ಡಿವೈಡ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಆಯಿಲ್ನ ಹಚ್ಕೊಳ್ಳೋಣ. ಅದನ್ನ ಒಣಗಿಸ್ಕೊಳ್ಳೋದನ್ನ ಮರಿಬೇಡಿ. ಒಣಗಿಸ್ಲಿಲ್ಲ ಅಂದ್ರೆ ಶೀತ ಆಗ್ಬಿಡುತ್ತೆ. ಅದು ತಣ್ಣಗಿರುತ್ತಲ್ಲ ಹಚ್ಕೊಂಡಾಗ. ಹಾಗೇನೆ ನೀವು ಬಂದ್ ಮಾಡ್ಬಿಟ್ರೆ ಹೇರ್ನ ನಿಜವಾಗ್ಲೂ ನಿಮ್ಗೆ ತಲೆನೋವೆಲ್ಲ ಬಂದ್ಬಿಡುತ್ತೆ, ಶೀತ ಕೂಡ ಆಗುತ್ತೆ. ಅದನ್ನ ಒಣಗಿಸಿನೇ ನೀವು ಏರ್ ಬಂದ್ ಮಾಡ್ಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ತರ ಹಚ್ಕೊಳ್ಳೋಣ. 2 ಕಡೆ ಕೂಡ ಹಚ್ಚಿ ನೀಟಾಗಿ ಮಸಾಜ್ ಕೂಡ ಮಾಡ್ಬೇಕು ಹಚ್ಚಿ ಆದ್ಮೇಲೆ. ಹಾಗೆ ಬರೀ ಬುರ್ಡೆಗೆ ಹಚ್ಚಿ ಹೇರ್ನ ಹಾಗೆ ಬಿಡ್ಬಾರ್ದು, ತುದಿ ಕೂದ್ಲವರೆಗೂ ಕೂಡ ನೀವು ಫುಲ್ ಆಗೋ ತರ ಹಚ್ಕೋಬೇಕು. ಅದನ್ನ ನೀಟಾಗಿ ಹಚ್ಕೊಂಡು ಆನಂತರ ಹೆಡ್ ಮಸಾಜ್ ಮಾಡಿ ಒಂದು 5 ನಿಮಿಷ ಆದ್ರೂ ಮಾಡ್ಬೇಕು ಹೆಡ್ ಮಸಾಜು. ಹಾಗೇನೆ ನಿಮ್ಗೆ ಅದು ಏರ್ ಪ್ಯಾಕು, ಏರ್ ಆಯಿಲು ನಿಮ್ ತಲೆಗೆ ಹಿಡಿಯೋದು, ನೀಟಾಗಿ ಎಲ್ಲ ಕಡೆನೂ ಹರಡ್ಕೊಳ್ಳೋದು. ಹಾಗೆ ಅದು ಏರ್ ಹಾಕೊಂಡು ಅದು ಸ್ವಲ್ಪ ಒಣಗಾಕ್ ಬಿಟ್ಟು ಹಾಗೆ ಗಿಡಗಳಿಗೆ ನೀರ್ ಹಾಕ್ತಿದ್ದೆ. ಗಿಡಗಳಿಗೆ ನೆನ್ನೆ ನೀರ್ ಹಾಕಿರ್ಲಿಲ್ಲ, ಇವತ್ತು ಹಾಕೋಣ ಅಂತ ಎಲ್ಲ ಗಿಡಗಳಿಗೂ ಕೂಡ ನೀರ್ನ ಹಾಕ್ತಿದ್ದೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಎಷ್ಟು ನೀರ್ ಹಾಕಿದ್ರು ಗಿಡಗಳೆಲ್ಲ ಒಣಗಿ ಹೋಗ್ಬಿಡುತ್ತೆ, ಡೈಲಿ ನೀರ್ ಹಾಕ್ಲೇಬೇಕು. ಹಾಗೆ ನೀರ್ ಹಾಕಿ ಮುಗಿದು ಸಂಜೆ ಈವ್ನಿಂಗ್ ಆಯ್ತು, ಏನಾದ್ರು ಸ್ನಾಕ್ಸ್ ಮಾಡೋಣ ಅನ್ಕೊಂಡೆ. ಚಿಲ್ಕ ಅವರೆಕಾಳನ್ನ ನೆನೆ ಹಾಕಿದ್ದೆ, ಅವರೆಕಾಳನ್ನ ಈ ರೀತಿ ಚಿಲ್ಕಿಸ್ಕೊಳ್ತಿದ್ದೀನಿ. ಇದರಿಂದ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ. ಎಲ್ರಿಗೂ ಸ್ನ್ಯಾಕ್ಸ್ಗೆ ಏನಾದ್ರು ಕೇಳ್ತಾರೆ, ಏನಾದ್ರು ಕೊಡು ಅಂತ, ಹಾಗಾಗಿ ಏನಾದ್ರು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಕಾಳನ್ನೆಲ್ಲ ಈ ರೀತಿ ಚಿಲ್ಕಿಸ್ತಾ ಇದ್ದೀನಿ. ಇದನ್ನ ಚಿಲ್ಕಿಸ್ಬಿಟ್ಟು ತೆಗೆದಿಟ್ಕೊಳ್ಳೋಣ. ಅವರೆಕಾಳು ಚಿಲ್ಕಿಸೋದೊಂಥರ ಖುಷಿ ಆಗುತ್ತೆ, ಯಾವಾಗಲೂ ಬರೋದಿಲ್ಲ, ಸೀಸನ್ ಬಂದಾಗ ಮಾತ್ರ ಅಲ್ವಾ ಆರಾಮಾಗಿ ಚಿಲ್ಕಿಸಿ ಏನಾದರೂ ರೆಸಿಪಿಗಳನ್ನ ಮಾಡ್ಕೋಬೋದು. ಹಾಗೇನೆ ಇಲ್ಲಿ 2 ಕೊಬ್ಬರಿ ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಉದ್ದದ್ವಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಉದ್ದ ಕಮ್ಮಿ ಇರಲಿ, ಅಂದ್ರೆ ಉದ್ದ 1 ಇಂಚ್ ಅಷ್ಟಿರಲಿ ಉದ್ದ. ಸಣ್ಣ ಬಂದ್ಬಿಟ್ಟು ತುಂಬಾ ಸಣ್ಣವಾಗಿ ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡ್ಕೊಬೇಡೋಣ ಎಲ್ಲ ಕೊಬ್ಬರಿಗಳನ್ನ ಕೂಡ. ಇಲ್ಲಿ ಎಣ್ಗಾಳು ಅಂತ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ, ಸಿಟಿಲೂ ಮಾಡ್ತಾರೆ ತುಂಬಾ ಜನ. ನಾನು ಇವತ್ತು ಮಾಡೋಣ ಅನ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಕೊಬ್ಬರಿನ ಕಟ್ ಮಾಡಿ ತೆಗೆದಿಟ್ಕೊಂಡು ಆನಂತರ ಕಾಳುಗಳನ್ನೆಲ್ಲ ಹುರ್ಕೋಬೇಕು. ಅಂದ್ರೆ ಕಡಲೆಕಾಳು, ಸಾರಿ ಕಡಲೆಕಾಳಲ್ಲ ಕಡಲೆ ಬೀಜ ಮಿಸ್ ಆಗ್ಬಿಡ್ತು. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಆಯಿಲ್ನ ಹಾಕಿ ಬಾಣಲಿಗೆ ಈ ರೀತಿ ನೀಟಾಗಿ ಕಾಳುಗಳು ಕಟಕಟ ಅಂತ ಸೌಂಡ್ ಬರುತ್ತೆ. ಈ ರೀತಿ ಎತ್ತಿ ಬಿಟ್ಟಾಗ ಸೌಟಲ್ಲಿ ಅದು ಸೌಂಡ್ ಬರುತ್ತೆ, ಆ ಸೌಂಡ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಾಳುಗಳನ್ನ. ಹಸಿ ಕಾಳನ್ನೇ ಎಣ್ಣೆಗೆ ಹಾಕಿ ಹುರಿಯೋದು ಅಷ್ಟೇನೆ. ಅದನ್ನ ಹುರ್ಕೊಳ್ಳೋಣ. ಅದನ್ನ ಹುರಿದು ಒಂದು ಪಾತ್ರೆಗೆ ಹಾಕೊಂಡು ಇಲ್ಲಿ ಕಡಲೆ ಬೀಜನ ಹುರ್ಕೊಳ್ತಿದ್ದೀನಿ. ಅದು ಕ್ವಾಂಟಿಟಿ ಎಷ್ಟು ತಗೊಂಡಿದೀವೋ ಅಷ್ಟಕ್ಕೆ ನೋಡಿಕೊಂಡು ಕಡಲೆ ಬೀಜ, ಕೊಬ್ಬರಿ, ಹಾಗೆ ಇಲ್ಲಿ ಅವಲಕ್ಕಿ, ಕಡಲೆ ಇದನ್ನೆಲ್ಲ ಫ್ರೈ ಹಾಗೆ ಹುರ್ಕೊಬಿಡೋಣ. ಕಡಲೆ ಮತ್ತೆ ಕಡಲೆ ಬೀಜ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಫ್ರೈ ಮಾಡಿಬಿಟ್ಟು ಎಲ್ಲವನ್ನು ಈಗ ಕಾಳನ್ನ ಹುರ್ತಿರೋದನ್ನ ತೆಗೆದು ಒಂದು ಬಾಕ್ಸ್ಗೆ ಹಾಕೊಂಡಿದ್ದೀನಿ. ಕಡಲೆ ಬೀಜ ಕೂಡ ಸೇರಿಸ್ಕೊಳ್ತೀನಿ, ಕೊಬ್ಬರಿ ಕೂಡ ಸೇರಿಸ್ಕೊಳ್ಳೋಣ. ಈ ಕೊಬ್ಬರಿ ಈ ರೀತಿ ಕಂದು ಬಣ್ಣ ತರ ಬರೋ ತರ ಹುರ್ಕೋಬೇಕು.
ಅವಲಕ್ಕಿ ಕೂಡ ಸೇರಿಸ್ಕೊಳ್ಳೋಣ. ಕಡಲೆ ಕೂಡ ಸೇರಿಸ್ಕೊಂಡು ಆನಂತರ ಬೆಳ್ಳುಳ್ಳಿ, ಇಲ್ಲಿ ಒಣಮೆಣ್ಸಿಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಲಾಸ್ಟಿಗೆ. ಅದೆಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀಟಾಗಿ. ಇಷ್ಟೇನೆ, ಇದು ಸಿಂಪಲ್ ಆಗಿ ಮನೇಲೆ ರೆಡಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಕಾಳು ಹುರಿದಿರ್ತೀರಲ್ಲ, ಆಗ ಸ್ವಲ್ಪ ಉಪ್ಪು ಮತ್ತೆ ಖಾರದ ಪುಡಿನ ಸೇರಿಸ್ಕೊಳ್ಳಿ, ಅಚ್ಚ ಖಾರದ ಪುಡಿನ. ಖಾರ ಬೇಕು ಅನ್ನೋರು, ಖಾರ ಬೇಡ ಅನ್ನೋರು ಬರೀ ಮೆಣಸಿನ್ಕಾಯಿನೇ ಅಷ್ಟೇ ಮುರಿದು ಹಾಕೊಳ್ಳಿ, ಸಾಕಾಗುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ ಅನ್ನೋರು ಉಪ್ಪು ಮತ್ತೆ ಖಾರದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ವಿಡಿಯೋನ ಇಷ್ಟೇನೆ. ಹಾಗೆ ನೈಟ್ ಡಿನ್ನರ್ಗೆ ಮಾಲ್ಟ್ನ ತಗೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.